ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಬಹಳಷ್ಟು ಮುಖ್ಯವಾಗಿದೆ ಮತ್ತು ಹಾಗೆ ಮಹತ್ವವಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಒಂದು ಬಜೆಟ್ ಅನ್ನು ಮಂಡಿಸಿದ್ದವರು ಸಿಎಂ ಸಿದ್ದರಾಮಯ್ಯ ಅವರು. ಹೌದು ಸ್ನೇಹಿತರೆ, ರಾಜ್ಯದ ಮುಖ್ಯಮಂತ್ರಿ ಅವರು ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ 2026-27ನೇ ಸಾಲಿನ ಬಜೆಟ್ ವಿಶೇಷವಾಗಿದೆ. ಏಕೆಂದರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ 17ನೇ ಬಾರಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದೊಡ್ಡ ದಾಖಲೆ ಆಗಿದೆ. ಸ್ನೇಹಿತರೆ, ಒಂದು ಬಜೆಟ್ ನಲ್ಲಿ ರೈತರಿಗೆ ಏನು ಸಿಕ್ತು, ಮಹಿಳೆಯರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಯಾವ ಹೊಸ ಯೋಜನೆಗಳನ್ನು ಜಾರಿಗೆ ತಂದ್ರು, ಹಾಗೆ ಬೆಂಗಳೂರಿಗೆ ಏನು ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟು ಲಾಭ ಸಿಗ್ತಾ ಇದೆ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತಾ ರೈತರಿಗೆ ಯಾವ ರೀತಿ ಅವಕಾಶ ಸಿಗ್ತಾ ಇದೆ, ಮಹಿಳೆಯರ ಒಂದು ಅಭಿವೃದ್ಧಿ ಆಗುತ್ತಾ ಅಂತ ಕೂಡ ನೋಡೋಣ. ಸ್ನೇಹಿತರೆ, ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮ್ಗೆ ಅರ್ಥವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವಾಗ ಗ್ಯಾರಂಟಿ ಯೋಜನೆಗೆ ದೊಡ್ಡ ಅನುದಾನ ಸಿಕ್ಕಿದೆ. ಮೊದಲು ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋಣ. ರಾಜ್ಯ ಸರ್ಕಾರದ ಕಳೆದ ವರ್ಷದಿಂದ ಜನರಿಗೆ ಹಲವು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿದೆ. ಸ್ನೇಹಿತರೆ, ಈ ಒಂದು ಯೋಜನೆಗಳು ಜನರಿಗೆ ನೇರವಾಗಿ ಆರ್ಥಿಕ ಸಹಾಯ ನೀಡುವ ಉದ್ದೇಶ ಹೊಂದಿದೆ. ಈ ಬಾರಿ ಬಜೆಟ್ ಅಲ್ಲೂ ಕೂಡ ಈ ಒಂದು ಯೋಜನೆಗಳಲ್ಲಿ ದೊಡ್ಡ ಮಹತ್ವವನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಮೊದಲನೇದಾಗಿ ನೋಡೋದಾದ್ರೆ, ಈ ಒಂದು ಯೋಜನೆಗಳ ಮೂಲಕ ಮನೆಯ ಮುಖ್ಯ ಮಹಿಳೆಗೆ, ಹೌದು ಸ್ನೇಹಿತರೆ, ಮನೆಯ ಮುಖ್ಯ ಮಹಿಳೆಗೆ ಪ್ರತಿ ತಿಂಗಳು ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ 2,000 ಸಿಗ್ತಾ ಇತ್ತಲ್ವಾ, ಆ ಒಂದು 2,000 ಮುಂದುವರಿಯಲಾಗ್ತಾ ಇದೆ. ಈ ಒಂದು ಯೋಜನೆಗಳಿಗೆ, ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ 28,608 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಇದು ರಾಜ್ಯ ಸರ್ಕಾರದ ಅತ್ಯಂತ ದೊಡ್ಡ ವೆಚ್ಚದ ಯೋಜನೆ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಯ ಅನ್ನಭಾಗ್ಯ ಯೋಜನೆಯನ್ನು ನೋಡೋದಾದ್ರೆ, ಈ ಒಂದು ಯೋಜನೆಯ ಮೂಲಕ ಬಡ ಕುಟುಂಬದವರಿಗೆ ಉಚಿತ ಅಕ್ಕಿ ಹಾಗೂ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತಾ ಇದೆ. ಈ ಒಂದು ಯೋಜನೆಯು 6,200 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ ಅನ್ನಭಾಗ್ಯ ಯೋಜನೆಗೆ. ಹೌದು ಸ್ನೇಹಿತರೆ, 6,200 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಮುಂದಿನ ಯೋಜನೆಯದು ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನೆ. ಈ ಒಂದು ಯೋಜನೆಯ ಮೂಲಕ ಪ್ರತಿ ತಿಂಗಳು ಕೂಡ 200 ಯೂನಿಟ್ ವರೆಗೂ ಕೂಡ ಉಚಿತ ವಿದ್ಯುತ್ ನೀಡಲಾಗ್ತಾ ಇದೆ. ಈ ಒಂದು ಯೋಜನೆಯಲ್ಲಿ 10,578 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಮುಂದಿನ ಯೋಜನೆಯದು ಶಕ್ತಿ ಯೋಜನೆ. ಹೌದು, ಶಕ್ತಿ ಯೋಜನೆ ಕೂಡ ಹಲವಾರು ಮಹಿಳೆಯರಿಗೆ ಉಪಯುಕ್ತವಾಗಿದೆ. ಈ ಒಂದು ಯೋಜನೆಯ ಮೂಲಕ ಮಹಿಳೆಯರ ಸರ್ಕಾರಿ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ನಾಟಕದ ತುಂಬೆಲ್ಲ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಈ ಒಂದು ಯೋಜನೆಗೆ, ಶಕ್ತಿ ಯೋಜನೆಗೆ 5,300 ಕೋಟಿ ರೂಪಾಯಿಯನ್ನು ಕೂಡ ಅನುದಾನವನ್ನು ನೀಡಲಾಗ್ತಾ ಇದೆ. ಆದರೆ ಒಂದು ಗಮನವಾದ ವಿಷಯ ಏನು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಇಲ್ಲಿ ಯುವ ನಿಧಿ ಯೋಜನೆ, ಇದು ಡಿಗ್ರಿ ಮುಗಿದಿರುವಂತಹ, ಯಾವುದೇ ಒಂದು ಡಿಗ್ರಿ ಮುಗಿದಿರುವಂತಹ ವಿದ್ಯಾರ್ಥಿಗಳಿಗೆ ಕೊಡಲಾಗ್ತಾ ಇತ್ತು. ಸ್ನೇಹಿತರೆ, ಇಲ್ಲಿ ಯುವ ನಿಧಿ ಹಣದಲ್ಲಿ ಯಾವುದೇ ಮೀಸಲಾತಿ ಇಡಲಾಗಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು. ಯುವ ನಿಧಿ ಯೋಜನೆಗೆ ಈ ಬಾರಿ ಯಾವುದೇ ಹಣವನ್ನು ಮೀಸಲಾಗಿ ಇಟ್ಟಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಕೂಡ ಒಂದಾಗಿತ್ತು. ಆದರೆ ಇಲ್ಲಿ ಯುವ ನಿಧಿಗೆ ಯಾವುದೇ ರೀತಿ ಹಣವನ್ನು ಮೀಸಲಾಗಿ ಇಟ್ಟಿಲ್ಲ. ಇದು ವಿವಿಧ ಇಲಾಖೆಗೆ ನೀಡಿರುವ ಅನುದಾನ ಎಷ್ಟಿದೆ ಅಂತ ನೋಡೋದಾದ್ರೆ, ಇಂದೀಗ ರಾಜ್ಯ ಸರ್ಕಾರ ಯಾವ ಇಲಾಖೆಗೆ ಎಷ್ಟು ಹಣ ನೀಡಿದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿರೋ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಯಾರು ಕೂಡ ಇನ್ನೂ ಲೈಕ್ ಮಾಡಿಲ್ವೋ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ವಿವಿಧ ಇಲಾಖೆಯ ಅನುದಾನ ನೋಡೋದಾದ್ರೆ, ಇಂದೀಗ ರಾಜ್ಯ ಸರ್ಕಾರ ಯಾವ ಇಲಾಖೆಗೆ ಎಷ್ಟು ಹಣ ನೀಡಲಾಗ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪಶುಪಾಲನಾ ಇಲಾಖೆಗೆ. ಸ್ನೇಹಿತರೆ, ಪಶುಪಾಲನಾ ಇಲಾಖೆಗೆ, ಈ ಒಂದು ಇಲಾಖೆಗೆ 8,084 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗ್ತಾ ಇದೆ. ಮುಂದಿನ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ರೈತರ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಇಲಾಖೆಗೆ 8,373 ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಮುಂದಿನದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ, ಈ ಒಂದು ಇಲಾಖೆಗೆ ಕೂಡ 7,942 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಸ್ನೇಹಿತರೆ, ಲೋಕೋಪಯುಕ್ತ ಇಲಾಖೆಗೆ ರಸ್ತೆ ನಿರ್ಮಾಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಇಲ್ಲಿ 11,424 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ, ಸ್ನೇಹಿತರೆ, ಸಮಾಜ ಕಲ್ಯಾಣ ಇಲಾಖೆಗೆ, ಈ ಒಂದು ಇಲಾಖೆಗೂ ಕೂಡ 18,612 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಮತ್ತು ಮುಂದನೆಯದು ನೋಡೋದಾದ್ರೆ ಕಂದಾಯ ಇಲಾಖೆಗೆ, ಸ್ನೇಹಿತರೆ, ಕಂದಾಯ ಇಲಾಖೆಗೂ ಕೂಡ ಇಲ್ಲಿ 19,845 ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಮತ್ತು ಸ್ನೇಹಿತರೆ, ಆರೋಗ್ಯ
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಜನರ ಆರೋಗ್ಯ ಸೇವೆ ಉತ್ತಮಗೊಳಿಸಲು 18,818 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಶಿಕ್ಷಣ ಇಲಾಖೆಗೆ ಎಷ್ಟು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಶಿಕ್ಷಣ ಇಲಾಖೆಗೆ 47,224 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಸ್ನೇಹಿತರೆ, ಒಂದು ಬಜೆಟ್ ನಲ್ಲಿ ಪ್ರಮುಖ ದೊಡ್ಡ ಅನುದಾನದಲ್ಲಿ ಇದು ಕೂಡ ಒಂದಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಗ್ರಾಮೀಣ ಅಭಿವೃದ್ಧಿಗೆ ಎಷ್ಟು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ 26,559 ಕೋಟಿ ರೂಪಾಯಿ ಮೀಸಲಾಗಿ ಇಡಲಾಗ್ತಾ ಇದೆ. ನೀರಾವರಿ ಇಲಾಖೆಗೆ ನೋಡೋದಾದ್ರೆ 22,436 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ನಗರಾಭಿವೃದ್ಧಿಗೆ ಮತ್ತು ವಸತಿ ಇಲಾಖೆಗೆ ಎಷ್ಟು ಸಿಗ್ತಾ ಇದೆ ಅಂದ್ರೆ 22,203 ಕೋಟಿ ರೂಪಾಯಿ ಕೂಡ ಸಿಗ್ತಾ ಇದೆ. ಸ್ನೇಹಿತರೆ, ಇವಾಗ ನಾ ಹೇಳಿದ್ದೇನಲ್ವಾ, ಈ ಒಂದು ವಿವಿಧ ಇಲಾಖೆಗೆ ದೊಡ್ಡ ಮೊತ್ತದ ಹಣ ಸಿಗ್ತಾ ಇದೆ, ದೊಡ್ಡ ಮೊತ್ತದ ಅನುದಾನ ಸಿಗ್ತಾ ಇದೆ. ಮತ್ತು ಇವಾಗ ನಾನು ನಿಮ್ಗೆ ತಿಳಿಸ್ತಾ ಇರುವುದು ಬೆಂಗಳೂರಿಗೆ ಬಂಪರ್ ಘೋಷಣೆ ಕೂಡ ಸಿಕ್ಕಿದೆ. ಸ್ನೇಹಿತರೆ, ಈ ಬಾರಿ ಬಜೆಟ್ ನಲ್ಲಿ ಬೆಂಗಳೂರಿಗೆ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಗಮನವನ್ನು ಹರಿಸ್ತಾ ಇದೆ. ಮೊದಲನೆಯದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 7,000 ಕೋಟಿ ರೂಪಾಯಿಯನ್ನು ಕೂಡ ನೀಡಲಾಗ್ತಾ ಇದೆ ಮತ್ತು 450 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಕೂಡ ಆಗ್ತಾ ಇದೆ. ಇದಕ್ಕಾಗಿ 3,000 ಕೋಟಿ ರೂಪಾಯಿ ವೆಚ್ಚವನ್ನು ನೀಡಲಾಗ್ತಾ ಇದೆ. ನಗರ ಪ್ರಮುಖ ರಸ್ತೆ ಅಭಿವೃದ್ಧಿಗೆ 1,936 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಬೆಂಗಳೂರು ರಾಜ್ಯ ಕಾಲುವೆ ಅಭಿವೃದ್ಧಿಗೆ 273 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಕಾವೇರಿ ನೀರು ಯೋಜನೆಗೆ 6ನೇ ಹಂತ, ಇದಕ್ಕಾಗಿ 6,939 ಕೋಟಿ ರೂಪಾಯಿ ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಬೆಂಗಳೂರು ಸುರಂಗ ರಸ್ತೆ ಯೋಜನೆ, ಇದಕ್ಕಾಗಿ 17,780 ಕೋಟಿ ರೂಪಾಯಿಯನ್ನು ಕೂಡ ವೆಚ್ಚ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ತನಕ ಸುರಂಗ ರಸ್ತೆ ನಿರ್ಮಾಣಕ್ಕೆ 2,250 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಈ ಎಲ್ಲ ಯೋಜನೆಗಳು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಲಾಗ್ತಾ ಇದೆ. ಈ ಒಂದು ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿರುತ್ತಿರುವ ಕಾರಣಗಳಿಂದ ಇಷ್ಟೆಲ್ಲ ಅಭಿವೃದ್ಧಿಯನ್ನು ನೀಡಲಾಗ್ತಾ ಇದೆ ಬೆಂಗಳೂರಿಗೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಸ್ನೇಹಿತರೆ, ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಯೋಜನೆಯನ್ನು ನೀಡಲಾಗ್ತಾ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರ ದೊಡ್ಡ ಯೋಜನೆಯನ್ನು ಘೋಷಿಸ್ತಾ ಇದೆ. ಸ್ನೇಹಿತರೆ, ಎಡಿಬಿ ಸಹಾಯದಿಂದ 2,500 ಕೋಟಿ ರೂಪಾಯಿಯನ್ನು ಸರ್ಕಾರದಿಂದ ಕರ್ನಾಟಕದ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆಗೆ ಜಾರಿಗೆ ತರಲಾಗ್ತಾ ಇದೆ. ಈ ಒಂದು ಯೋಜನೆಯಲ್ಲಿ 40 ಸರ್ಕಾರಿ ಶಾಲೆಗಳು ಮತ್ತು 11 ಪಾಲಿಟೆಕ್ನಿಕ್ ಕಾಲೇಜುಗಳು ಮಾದರಿ ಸಂಸ್ಥೆಗಳ ಅಭಿವೃದ್ಧಿ ಆಗ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳಲ್ಲಿ ಉತ್ತಮಶೀಲತೆ ಹೆಚ್ಚಿಸಲು 9 ಉತ್ಕೃಷ್ಟತಾ ಕೇಂದ್ರಗಳು ಸ್ಥಾಪನೆ ಆಗ್ತಾ ಇದೆ. ಶಿಕ್ಷಕರ ನೇಮಕಾತಿ ಕೂಡ ಜಾರಿಗೆ ಆಗ್ತಾ ಇದೆ. ಈ ಒಂದು ಶಿಕ್ಷಕರ ನೇಮಕಾತಿ ಕೂಡ ಜಾರಿಗೆ ಆಗ್ತಾ ಇದೆ. ಶಿಕ್ಷಕರ ನೇಮಕಾತಿ, ಈ ಒಂದು ಬಜೆಟ್ ನಲ್ಲಿ ಶಿಕ್ಷಕರ ನೇಮಕಾತಿಗೂ ಕೂಡ ಸರ್ಕಾರ ಗಮನ ನೀಡಿದೆ. ಮೊದಲನೇದಾಗಿ ಸ್ನೇಹಿತರೆ, 2,000 ಬೋಧಕರ ಉದ್ಯೋಗ ಭರ್ತಿ ಮಾಡಲು ಮುಂದಿನ ದಿನದಲ್ಲಿ 1,000 ಹೊಸ ಶಿಕ್ಷಕರ ಉದ್ಯೋಗ ಹಂತ ಹಂತವಾಗಿ ಭರ್ತಿ ಮಾಡಲಾಗ್ತಾ ಇದೆ. ಇದರಿಂದ ಸರ್ಕಾರಿ ಕಾಲೇಜಿನಲ್ಲಿ ಶಿಕ್ಷಕರ ಕೊರತೆ ಕಡಿಮೆ ಆಗುತ್ತದೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ದೊಡ್ಡ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ. ಸರ್ಕಾರ ಶಿಕ್ಷಕರನ್ನು ಉತ್ತಮಗೊಳಿಸಲು ದೊಡ್ಡ ಯೋಜನೆ ಘೋಷಿಸ್ತಾ ಇದೆ. ಸ್ನೇಹಿತರೆ, ಒಟ್ಟು 800 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದೆ. ಇದರಿಂದಾಗಿ 3,900 ಕೋಟಿ ರೂಪಾಯಿಯನ್ನು ಕೂಡ ವೆಚ್ಚ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಒಟ್ಟು ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಅಭಿವೃದ್ಧಿಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಶಿಕ್ಷಣವನ್ನು ಉತ್ತಮಗೊಳಿಸುವುದಕ್ಕೆ ದೊಡ್ಡ ಮಟ್ಟದ ಘೋಷಣೆ ಮಾಡಿದೆ. 3,900 ಕೋಟಿ ರೂಪಾಯಿ ವೆಚ್ಚವನ್ನು ನೀಡಲಾಗ್ತಾ ಇದೆ. ಈ ಒಂದು ಯೋಜನೆ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಸಿಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಅರಣ್ಯ ಇಲಾಖೆ ಇದ್ದು ನೋಡೋದಾದ್ರೆ ಅರಣ್ಯ ಇಲಾಖೆಯ ಉದ್ಯೋಗ, ಈ ಒಂದು ಬಜೆಟ್ ನಲ್ಲಿ ಉದ್ಯೋಗದ ಬಗ್ಗೆ ಕೂಡ ಘೋಷಣೆ ಬಂದಿದೆ. ಅರಣ್ಯ ಇಲಾಖೆಯಲ್ಲಿ 2,000 ಉದ್ಯೋಗಗಳ ನೇಮಕಾತಿ ಮಾಡಲಾಗ್ತಾ ಇದೆ. ಇದರಿಂದಾಗಿ ಯುವಕರಿಗೆ ಉದ್ಯೋಗ ಅವಕಾಶ ಸಿಗ್ತಾ ಇದೆ. ಸ್ನೇಹಿತರೆ, ಸಮುದಾಯಗಳ ಅಭಿವೃದ್ಧಿಗೆ ಯೋಜನೆ ನೋಡೋದಾದ್ರೆ ಈ ಒಂದು ಸಮುದಾಯದ ಅಭಿವೃದ್ಧಿ ಯಾವ ರೀತಿ ಯೋಜನೆಗಳು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಈ ಒಂದು ಬಜೆಟ್ ನಲ್ಲಿ ಕೆಲವು ಸಮುದಾಯಗಳ ಅಭಿವೃದ್ಧಿಗೆ ಹೊಸ ಯೋಜನೆಗಳು ಘೋಷಣೆ ಆಗ್ತಾ ಇದೆ. ಉದಾಹರಣೆಗಳು ಯಾವ ಸಮುದಾಯ ಅಂತ ನೋಡೋದಾದ್ರೆ ಕಂಬಾರ, ತಿಳಗ ಮತ್ತು ಗಾಣಿಗ, ಕೊಡುವ, ಉಪ್ಪಾರ, ಇಡಿಗ ಮತ್ತು ಕಾಡುಗೊಲ್ಲ. ಮತ್ತು ಸ್ನೇಹಿತರೆ, ಈ ಒಂದು ಸಮುದಾಯದವರಿಗೆ ಪ್ರತ್ಯೇಕ ನಿಗಮ ಸ್ಥಾಪಿಸಲಾಗ್ತಾ ಇದೆ. ಹಾಗೆ ಸವಿತಾ ಸಮಾಜದವರಿಗೆ 10 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇದೆ. ಹಾಗೆ ಮಡಿವಾಳ ಸಮುದಾಯದವರಿಗೆ 5 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇದೆ. ಮತ್ತು ಇಲ್ಲಿ ದೇವಸ್ಥಾನಗಳಿಗೆ ಯಾವ ರೀತಿಯ ಅವಕಾಶಗಳು ಸಿಗ್ತಾ ಇದಾವೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ದೇವಸ್ಥಾನಕ್ಕೂ ಕೂಡ ಈ ಒಂದು ಬಜೆಟ್ ನಲ್ಲಿ ಅಭಿವೃದ್ಧಿಯನ್ನು ತರಲಾಗ್ತಾ ಇದೆ. ರಾಜ್ಯದ ಕೆಲವು ಪ್ರಮುಖ ದೇವಸ್ಥಾನದಲ್ಲಿ ಹೊಸ ಯೋಜನೆಗಳು ಘೋಷಣೆ ಆಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಗಳಲ್ಲಿ ನೋಡೋದಾದ್ರೆ ಈ ಒಂದು ದೇವಸ್ಥಾನದಲ್ಲಿ ಪ್ರತ್ಯೇಕ ಪ್ರಾಧಿಕಾರ ಸ್ಥಾಪಿಸಲಾಗ್ತಾ ಇದೆ. ಹಾಗೆ
ಯಾಂತ್ರಿಕರಿಗೆ 5,000 ರೂಪಾಯಿಯನ್ನು ಧನ ಸಹಾಯ ಸಿಗ್ತಾ ಇದೆ ಮತ್ತು ಡಿಬಿಟಿ ಮೂಲಕ ನೇರವಾಗಿ ಸಿಗ್ತಾ ಇರುವಂತದ್ದು. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನು ಕೂಡ ಈ ಒಂದು ಬಜೆಟ್ ನಲ್ಲಿ ಘೋಷಿಸಲಾಗ್ತಾ ಇದೆ. ಏನು ಅಂತ ನೋಡೋದಾದ್ರೆ ಕನ್ನಡ ಚಿತ್ರರಂಗಕ್ಕೆ ಉಡುಗೊರೆ. ಹೌದು ಸ್ನೇಹಿತರೆ, ಕನ್ನಡ ಚಿತ್ರರಂಗಕ್ಕೂ ಕೂಡ ಈ ಒಂದು ಬಜೆಟ್ ನಲ್ಲಿ ಸಿಹಿ ಸುದ್ದಿ ಬಂದಿದೆ. ಫಿಲ್ಮ್ ಸಿಟಿಯಲ್ಲಿ ಥೀಮ್ ಪಾರ್ಕ್ ಮತ್ತು ಸ್ಟಾರ್ ಹೋಟೆಲ್ಗಳ ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗೆ ಸಿನಿ ಮಿತ್ರ ಡಿಜಿಟಲ್ ವ್ಯವಸ್ಥೆಗಳು ಜಾರಿ ಬರಲಿದೆ. ಉತ್ತಮ ಸಿನಿಮಾಗಳಿಗೆ ಇಲ್ಲಿ 20 ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಡಲಾಗ್ತಾ ಇದೆ. ಸ್ನೇಹಿತರೆ, ಒಟ್ಟಿನಲ್ಲಿ ನೋಡೋದಾದ್ರೆ ಕರ್ನಾಟಕದ ಬಜೆಟ್ 2026-27 ಬಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಅನುದಾನ ಸಿಗ್ತಾ ಇದೆ. ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ದೊಡ್ಡ ಮಟ್ಟದ ಯೋಜನೆಗಳು ಸಿಗ್ತಾ ಇದಾವೆ. ಬೆಂಗಳೂರಿನಲ್ಲಿ ದೊಡ್ಡ ಅಭಿವೃದ್ಧಿ ಯೋಜನೆಗಳು ಸಿಗ್ತಾ ಇದಾವೆ. ಹಾಗೆ ಸಮುದಾಯಗಳ ಅಭಿವೃದ್ಧಿಗೆ ವ್ಯವಸ್ಥೆ ಆಗ್ತಾ ಇದೆ. ದೇವಸ್ಥಾನ ಮತ್ತು ಚಿತ್ರರಂಗಕ್ಕೂ ಕೂಡ ಬೆಂಬಲ ಸಿಗ್ತಾ ಇದೆ. ಈ ಒಂದು ಮುಖ್ಯವಾಗಿ ಗಮನ ಸೆಳೆಯೋದಾದ್ರೆ ಮುಂದಿನ ದಿನದಲ್ಲಿ ಯೋಜನೆಗಳು ಹೇಗೆ ಜಾರಿಗೆ ಬರಲಿದೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, 2026-27 ರಾಜ್ಯ ಬಜೆಟ್ ಗೆ ಬಹಳಷ್ಟು ಜನರು ಕಾದು ಕೂತಿದ್ರು, ನಮ್ಗೇನ್ ಸಿಗುತ್ತೆ ನಿಮ್ಗೇನ್ ಸಿಗುತ್ತೆ ಅಂತ. ಆದರೆ ಇಲ್ಲಿ ಸಮುದಾಯದವರೆಗೂ ಕೂಡ ಇಲ್ಲಿ ಅವಕಾಶಗಳು ಸಿಗ್ತಾ ಇದಾವೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಅನುದಾನ ಸಿಕ್ಕಿದೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಸಿಎಂ ಅವರು ಮತ್ತು ಬೆಂಗಳೂರಿಗೆ ದೊಡ್ಡ ಮಟ್ಟದ ಅಭಿವೃದ್ಧಿ ಸಿಗ್ತಾ ಇದೆ. ಹಾಗೆ ನಾನು ಇನ್ನೊಂದು ಮಾಹಿತಿ ನಿಮ್ಗೆ ತಿಳಿಸೋದೇನೆಂದ್ರೆ ಮುಂದಿನ ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಎಷ್ಟು ಅನುದಾನ ಸಿಕ್ಕಿತು, ಯಾವ ಜಿಲ್ಲೆಗಳಿಗೆ ಈ ಒಂದು ಬಜೆಟ್ ನಲ್ಲಿ ಏನು ತಂದ್ರು ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ಇವಾಗ ನಾನು ತಿಳಿಸಿದ್ದು ನಿಮ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಲಾಭ ಸಿಗ್ತಾ ಇದೆ, ಬೆಂಗಳೂರಿಗೆ ದೊಡ್ಡ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಸಮುದಾಯಗಳ ಅಭಿವೃದ್ಧಿಗೆ ಸಹಾಯ ಸಿಗ್ತಾ ಇದೆ, ದೇವಸ್ಥಾನಗಳ ಮತ್ತು ಚಿತ್ರರಂಗಕ್ಕೆ ಬೆಂಬಲ ಸಿಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಬಜೆಟ್ ನಿಮಗೆ ಇಷ್ಟವಾಗಿದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಯಾವ ರೀತಿ ಬಜೆಟ್ ಅನ್ನು ಮಂಡಿಸಬೇಕಾಗಿತ್ತು ಸಿಎಂ ಅವರು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇದೇ ರೀತಿ ಸರ್ಕಾರದಿಂದ ಹೊಸ ಯೋಜನೆಗಳ ಬಗ್ಗೆ ಕೂಡ ನಾನು ನಿಮಗೆ ಬಿಗ್ ಅಪ್ಡೇಟ್ ಅನ್ನು ಕೂಡ ನೀಡುತ್ತಾನೆ ಇರ್ತೇನೆ ಮತ್ತು ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳು ಜಾರಿಗೆ ಬಂದರೂ ಕೂಡ ಆದಷ್ಟು ಬೇಗ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಇರ್ತೇನೆ. ಹಾಗೆ ಯಾರು ಕೂಡ ಇನ್ನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಯಾರು ಕೂಡ ಇನ್ನೂ ಲೈಕ್ ಮಾಡಿಲ್ವೋ ತಪ್ಪದೇ ಒಂದೇ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಜಿಲ್ಲಾವಾರು ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಯಾವ ಒಂದು ಜಿಲ್ಲೆಗಳಿಗೆ 2026-27 ಸಾಲಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಸಿಗ್ತಾ ಇದೆ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.